ಶ್ರೀನಿವಾಸ. ಇವು ಬುಡಿಮೆಕಾಯಿ ಅವಲಕ್ಕಿ ಸಂಡಿಗೆ. ಇವು ನಾವು ಈ ಸಮ್ಮರ್ನಾಗ ಮಾಡಿಕೊಂಡು ಸ್ಟೋರ್ ಮಾಡಿ ಇಟ್ಕೋಬೋದು. 1 ಇಯರ್ ತನಕ ಏನೂ ಆಗೋಲ್ಲ. ಬುಡಿಮೆಕಾಯಿನ ತೊಗೊಂಡು ನೀಟಾಗಿ ತೊಳೆದು ಹಿಂಗೆ ಒಂದರಾಗ 4 ಪೀಸ್ ಮಾಡಿ ಇಟ್ಕೊಳ್ಳೋದು. ಇಟ್ಕೊಂಡು ನಾವು ಬೀಜ ಸಮೇತ ತುರಿಯೋದು, ತುರುಮಣಿಗೆ ತುರಿಯೋದು. ಆದರೆ ಇದರೊಳಗೆ ಮೇನ್ ಏನಂದರೆ ಒಂದೊಂದು ಬುಡಿಮೆಕಾಯಿನೂ ಕಂಪಲ್ಸರಿ ಈ ಬೀಜನೂ ಬೇರೆ ನೋಡಬೇಕು, ಟೇಸ್ಟು ಇದನ್ನು ಬೇರೆ ನೋಡಬೇಕು. ಕಾಯಿನೂ ಕಹಿ ಇರುತ್ತೆ, ಕೆಲವು ಬುಡಿಮೆಕಾಯಿ ಕಹಿ ಇರುತ್ತೆ, ಅದಕ್ಕೆ ನೋಡಿ ಹಾಕ್ಕೋಬೇಕು, ನೀಟಾಗಿ ತುರ್ಕೋಬೇಕು. ಈ ಟೈಪು ಎಲ್ಲ ತುರ್ಕೊಳ್ಳೋದು ತುರುಮಣಿಲಿಂದ. ಅದು ಎಲ್ಲ ಬುಡಿಮೆಕಾಯಿನ ಹಿಂಗೆ ತುರಿದು ಬೀಜ ಸಮೇತ ಇಟ್ಕೊಳ್ಳೋದು. ಇದಕ್ಕೆ ಬೇಕಾಗೋದು ಉಪ್ಪು, ರುಚಿಗೆ ತಕ್ಕಷ್ಟು ಜೀರಿಗೆ 2 ಸ್ಪೂನು, ಇಂಗು, ಹಸಿಮೆಣ್ಸಿಕಾಯಿ ಪೇಸ್ಟ್ ಇದ್ದರೆ ಎಳ್ಳು, ವೈಟ್ ಎಳ್ಳೂ ಹಾಕ್ಕೋಬೋದು, ಇಲ್ಲ ಅಂದರೆ ಇಲ್ಲ, ನೋ ಪ್ರಾಬ್ಲಮ್. ಅವಲಕ್ಕಿ ಮೀಡಿಯಮ್ ಅವಲಕ್ಕಿ ಇಲ್ಲ ದಪ್ಪನ ಅವಲಕ್ಕಿ ಯಾವುದಾದ್ರೂ ಬರುತ್ತೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಜೀರಿಗೆ, ಇಂಗು, ಹಸಿಮೆಣಸಿನ್ಕಾಯಿ ಪೇಸ್ಟ್, ಈಗ ಅವಲಕ್ಕಿನ ವಾಶ್ ಮಾಡಿ ಇದರೊಳಗಡೆ ಹಾಕಬೇಕು. ಅವಲಕ್ಕಿನ ಚೆನ್ನಾಗಿ 2-3 ಸಲ ವಾಶ್ ಮಾಡಿ ಇದು ಹಿಂಗೆ ಮಾಡಿಕೊಂಡು ಇದರೊಳಗೆ ಹಾಕೋದು. ಒಂದು ಅವಲಕ್ಕಿನ, ಒಂದು ಬೌಲ್ ಅವಲಕ್ಕಿನ ಇದರೊಳಗೆ ಎಲ್ಲ ಹಿಂಡಿ ಹಾಕೋದು. ಚೆನ್ನಾಗಿ ಮಿಕ್ಸ್ ಮಾಡಬೇಕೀಗ. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕೆಲ್ಲ. ಆಮೇಲೆ ಇದನ್ನೇ ಮರ, ತಟ್ಟೆ ಇಲ್ಲ ಪ್ಲಾಸ್ಟಿಕ್ಕು ಇದ್ರ ಮೇಲೆ ಬೇಕಾದ್ರೆ ಇಡ್ಬೋದು. ನಿಮಗೆ ತುಂಬ ಬಿಸಿಲಿದ್ದಾಗ ಮೇಲ್ಗಡೆ ಹೋಗ್ಲಿಕ್ಕಾಗಲ್ಲ ಅಂದರೆ ಕೆಳಗಡೆನೇ ಎಲ್ಲ ಇಟ್ಟು ಮೇಲ್ಗಡೆ ಬಿಸಿಲಿಗಿಟ್ಟು ಬರ್ಬೋದು. ಹಿಂಗೆ ತಟ್ಟೆಯಲ್ಲಿ ಇಡೋದು. ಒಬ್ಬರೊಬ್ಬರು ಚಮಚದಿಂದ ಇಡ್ತಾರೆ. ನಮ್ಗೆ ಹೆಂಗೆ ಬೇಕಾದರೂ ನಾವು ಯಾವ ಶೇಪ್ ಬೇಕಾದರೂ ಆ ಶೇಪ್ ಇಡೋ. ಹೀಗೆ ತಟ್ಟೆ ಒಳಗೆ ಇಟ್ಕೊಳ್ಳೋದು. ಮೇಲುಗಡೆ ಹೋಗದೆ ಕೆಳಗಡೆ ತಟ್ಟೆ ಒಳಗೆ ಇಟ್ಕೊಂಡು ಇದನ್ನು ಒಯ್ದು ಟೆರೆಸ್ ಮೇಲೆ ಇಡೋದು. ಫುಲ್ಲು ಸಾಯಂಕಾಲ ತನಕ ಒಣಗಿಬಿಡುತ್ತೇವೆ. ನಾಳೆ ಒಂದಿನ ಇಟ್ಟುಬಿಟ್ಟೇವಂದರೆ 2 ಡೇಸ್ ಬಿಸಿಲಿಗೆ ಒಣಗಿಸಿ ನೀಟಾಗಿ ಸ್ಟೋರೇಜ್ ಡಬ್ಬದಾಗ ಇಟ್ಕೋಬೋದು. 1 ಇಯರ್ ತನಕ ಹಾಳಾಗಲ್ಲ. ನಾನಿದು ಒಣಗಿದ ಮೇಲೆ 2 ಡೇಸ್ ಆದಮೇಲೆ ಕರೆದು ತೋರಿಸ್ತೀನಿ. ನೋಡಿ, ನಾನು ನಿಮಗೆ ಸೌತೆಕಾಯಿ ಸಡ್ಡಿಗೆ ತೋರಿಸಿದ್ನಲ್ಲ, 2 ದಿವಸ ಆದಮೇಲೆ ಬಿಸಿಲಿಗೆ ಒಣಗಿಸಿದ ಮೇಲೆ 2 ಡೇಸ್ನಾಗ ಹಿಂಗೆ ಆಗ್ತವೆ. ಇದನ್ನು ನಾನು ನಿಮ್ಗೆ ಕರಿಯೋದು ತೋರಿಸ್ತೀನಿ.
ಎಷ್ಟು ಒಣಗಿದ ಮೇಲೆ ಎಷ್ಟು ಸಣ್ಣವು ಇರ್ತದಲ್ಲ ಅವು ಡಬಲ್ ಆಗ್ತವೆ. ಇದೇ ಟೈಪು ನಿಮ್ಗೆ ತೋರಿಸೀನಿ ಹೋದ ವಿಡಿಯೋದಾಗ. ಟೊಮಾಟೋದು ಮಂಡಾಳು ಅಂದರೆ ಪುರಿಲಿಂದನೂ ಮಾಡ್ಬೋದು, ಅವಲಕ್ಕಿಲಿಂದನೂ ಮಾಡ್ಬೋದು. ತುಂಬ ಹಗೂರಾಗ್ತವೆ ಇದು. ಈ ಟೈಪ್ ಆಗ್ತವೆ. ಹರೇ ಶ್ರೀನಿವಾಸ.